ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಅಮ್ಮನ ಮನೇಲಿ ವಿಡಿಯೋ ಮಾಡ್ಕೊಂಡಿರೋದು. ಶನಿವಾರ ಭಾನುವಾರ ಒಂದು ಸಣ್ಣದಾಗಿ ಫಂಕ್ಷನ್ ಇಟ್ಕೊಂಡಿದ್ರು ಅಮ್ಮವರು. ಅಂದರೆ ಹೊಸ ಮನೆ ಗೃಹ ಪ್ರವೇಶ ಆದಮೇಲೆ ಅವರು ನಾನ್ ವೆಜ್ ಎಲ್ಲ ತಿಂದಿರಲಿಲ್ಲ. ಹಂಗಾಗಿ ಶನಿವಾರ ದಾಸಪ್ಪನ ಕರೆದು ಒಂದು ಪುಡಿ ಕೊಟ್ಬಿಟ್ಟು ಬೆಳಗ್ಗೆ ಭಾನುವಾರ ಅಲ್ವಾ, ಆವಾಗ ನಾನ್ ವೆಜ್ ಎಲ್ಲ ಇಟ್ಕೊಂಡಿದ್ರು. ಅವರು ಊಟ ಮಾಡೇ ಅಂದರೆ ನಾನ್ ವೆಜ್ ತಿಂದು 41 ಡೇಸ್ ತಿನ್ನಬಾರ್ದು ಅಂತ ಹೇಳಿದ್ರಲ್ವ ಗೃಹ ಪ್ರವೇಶ ಆಗಿ. ಹಂಗಾಗಿ ಒಟ್ಟಿಗೆ ಒಂದೇ ಸಲ ಇಟ್ಕೊಂಡಿದ್ರು ಭಾನುವಾರ ಎಲ್ಲರನ್ನೂ ಕರೆದು. ನೋಡಿ, ಈಗ ಬೇಗ ಇಟ್ಟಿದ್ದೀನಿ. ಸೊಪ್ಪೆಲ್ಲ ಬೆಂದಿದೆ, ಆಫ್ ಮಾಡಿದೆ. ಇವಾಗ ಅದೊಂದು ಸ್ವಲ್ಪ ಕುಕ್ಕರ್ ಆರಿದ್ಮೇಲೆ ಸೊಪ್ಪು ಸಾಂಬಾರಿಗೆ ರೆಡಿ ಮಾಡ್ಕೊಬೇಕು. ಈಗ ತೆಂಗಿನಕಾಯಿ ಎಲ್ಲ ತುರಿದು ರೆಡಿ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಹಾಕಿದ್ದೀನಿ ನೋಡಿ, ಇಕ್ಕಿದ ಬೇಳೆಗೆ ಹಾಕಿದ್ದೀನಿ. ತೊಳೆದಿಟ್ಟಿದ್ದೀನಿ ಇಕ್ಕಿದ ಬೇಳೆ. ಬೆಳ್ಳುಳ್ಳಿ ಇದರೊಳಗೆ ಹಾಕಿ ಬಿಟ್ಟಿದ್ದೀನಿ. ಈಗ ಸೊಪ್ಪು ಬೇಯ್ತಿದ್ದೀನಲ್ವಾ, ಸೊಪ್ಪು ಬೆಂದಿದೆ. ಅದನ್ನು ತಕ್ಕೊಂಡು ಇಕ್ಕಿದ ಬೇಳೆ ಹಾಕಬೇಕು. ಅದು ಸ್ವಲ್ಪ ಬೇಯ್ತಾರಷ್ಟರಲ್ಲಿ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಬೋದು ನಾವು. ಎರಡು ಒಟ್ಟಿಗೆ ಬೇಯಿಸೋಣ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ. ಇಲ್ಲಿ ತೆಂಗಿನಕಾಯಿ ಕೊಟ್ಟು ಕಳಿಸಿದ್ರು ನಮ್ಮಮ್ಮ. ನೋಡಿ, ತೆಂಗಿನಕಾಯಿ ಈ ಥರ ಇಟ್ಟರೆ ಅದು ಕೆಟ್ಟೋಗಲ್ಲ, ಅಂದರೆ ಬೇಗ ಕೆಡಲ್ಲ ಅನ್ನೋದಕ್ಕೆ ಈ ಥರ ಇಟ್ಟಿದ್ದೀನಿ ನಾನು. ಈಗ ಬೇಗ ಪಟ ಅಡುಗೆ ಮಾಡಿ ಊಟ ಮಾಡಬೇಕು. ಟೈಮ್ ಆಲ್ರೆಡಿ ತೋರಿಸ್ತೀನಿ ಬನ್ನಿ. ಟೈಮ್ ನೋಡಿ, ಆಲ್ರೆಡಿ 8 ಗಂಟೆ ಆಗಿದೆ. ಈಗ ಅಡುಗೆ ಮಾಡ್ತಾ ಇದ್ದೀನಿ ನಾನು. ಇದು ಒಗ್ಗರಣೆಗೆ ಒಂದು ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇದು ಒಗ್ಗರಣೆ ಹಾಕಬೇಕು. ಲಾಸ್ಟಿಗೆ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಫಸ್ಟು ತೆಂಗಿನಕಾಯಿ ತೊಗೊಳ್ತೀನಿ ನೋಡಿ. ಈಗ ತೆಂಗಿನಕಾಯಿ ಇಷ್ಟು ತೊಗೊಂಡಿದ್ದೀನಿ ಸೊಪ್ಪು ಸಾಂಬಾರಿಗೆ. ಇದನ್ನು ತುರ್ಕೊಳ್ಬೇಕೀಗ ನೋಡಿ. ಈಗ ತೆಂಗಿನಕಾಯಿ ಎಲ್ಲ ತುರಿದಿದ್ದಾಯಿತು. ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಕುಕ್ಕರು ವಿಸಿಲ್ ತೆಗಿಯೋಣ. ಈಗ ನೋಡಿ ಬೆಂದಿದೆ. ಇದನ್ನು ಸೈಡ್ಗೆ ತಕ್ಕೊಂಡು ಅದೇ ನೀರಿಗೆ ಕಾಳು ಹಾಕೋಣ. ಇವಾಗ ಬೆಳ್ಳುಳ್ಳಿ ಮತ್ತು ಇದ್ಕಿದ ಬೇಳೆ ಎರಡು ಹಾಕ್ತೀನಿ. ಅದು ಬೇಯ್ತಾ ಇರಲಿ, ಕಡೆ ರುಬ್ಕೊಳ್ಳೋಣ. ಈಗ ಟೊಮೊಟೊ ಒಂದೊಂದಾಗಿ ತೆಗೆದುಬಿಡೋಣ. ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದು ತಣ್ಣಗಾಗಬೇಕು. ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಈ ಥರ ಬೇಯಿಸ್ಕೊಂಬಿಡ್ಬೇಕು ಅಷ್ಟು. ಸೊಪ್ಪು ಸಾಂಬಾರು ನಾನಾ ರೀತಿ ಮಾಡ್ತಾರೆ, ನನಗೆ ಇದೇ ಥರನೇ ಇಷ್ಟ. ನಮ್ಮ ಮನೇಲಿ ಈ ಥರ ಮಾಡಿದ್ರೇ ಜಾಸ್ತಿ ತಿನ್ನೋದು. ಇದರಲ್ಲಿರೋ ನೀರೆಲ್ಲ ಈ ಥರ ತೆಗೆದುಬಿಟ್ರೆ ರುಬ್ಬೇಕಾದ್ರೆ ಸಿಡಿಯಲ್ಲ. ಅಂದರೆ ಬಿಸಿ ಇದ್ದರೆ ಸಿಡಿದು ಬಿಡುತ್ತೆ. ಜಾರಲ್ಲಿ ಹಾಕ್ಕೊಂಡು ರುಬ್ತಾ ಇರ್ತೀವಲ್ಲ, ಅವಾಗ ಈ ನೀರೆಲ್ಲ ತೆಗೆದುಬಿಟ್ರೆ ಅಷ್ಟೊಂದು ಸಿಡಿಯಲ್ಲ. ಹಾಗಾಗಿ ನೀರನ್ನು ಇದಕ್ಕೆ ಬಸಿತೀನಿ ನೋಡಿ. ಈಗ ಸೊಪ್ಪನ್ನು ಕೂಡ ತೆಗಿತಾ ಇದ್ದೀನಿ. ಇದನ್ನೆಲ್ಲ ಈ ರೀತಿ ಸಪ್ರೇಟ್ ತೆಗೆದು ಇದೇ ನೀರಿಗೇನೆ ಈಗ ಕಾಳು ಹಾಕೋದು ನೋಡಿ. ಇವಾಗ ಸೊಪ್ಪೆಲ್ಲ ತೆಗೆದು ಈಗ ಕಾಳು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇದು ಬೇಯಲಿ. ಸ್ಟವ್ ಹಚ್ಚೋಣ. ಇದಕ್ಕೆ ಇವಾಗ ಕುಕ್ಕರು ಕ್ಲೋಸ್ ಮಾಡಲ್ಲ, ಈ ಥರ ಮುಚ್ಚಿರ್ತೀನಿ. ಇಷ್ಟೇ ಮುಚ್ಚಿರ್ತೀನಿ, ಬೇಯ್ತಾ ಇರಲಿ ಅದು. ಈಗ ಖಾರಕ್ಕೆ ರೆಡಿ ಮಾಡ್ಕೊಂಡು ರುಬ್ಕೊಂಬರೋಣ ನೋಡಿ. ಜಾರಿಗೆ ತುರಿದಿರೋ ತೆಂಗಿನಕಾಯಿ ಹಾಕೋಣ. ಇದಕ್ಕೆ ಈಗ ಬೇಯಿಸಿಟ್ಕೊಂಡಿದ್ದು ಟೊಮೊಟೊ ಎಲ್ಲ ಹಾಕೊಂಡ್ಬಿಡೋಣ. ಸೊಪ್ಪು ಲಾಸ್ಟಲ್ಲಿ ರುಬ್ಬೋಣ. ಈಗ ಇದಕ್ಕೇನೆ ಈಗ ಸ್ವಲ್ಪ ಅಂದರೆ ಇಷ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬರೀ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಹುಳಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋವಷ್ಟು ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಇಷ್ಟು ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಾಗಿ ಹಾಕ್ಕೊಬೋದು. ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಈಗ
ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ಈಗ. ಆಮೇಲೆ ಸೊಪ್ಪು ರುಬ್ಬೋದು. ನೋಡಿ ರುಬ್ಬಿದ್ದಾಯ್ತು. ಈಗ ಇದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಸೊಪ್ಪು ರುಬ್ಬಾಕೊಳ್ಳೋಣ. ಇದನ್ನು ಬೇಯ್ತಾ ಇದೆ, ಬೇಯಲಿ, ಸ್ವಲ್ಪ ಬೇಯಬೇಕು ಕಾಳು. ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟಿದ್ದೀವಿ. ಆಮೇಲೆ ಬೇಯಿಂದಿಲ್ಲ ಅಂದರೆ ಕಾಳು ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಕಾಳು ಬೆಂದ್ರೇ ಚೆನ್ನಾಗಿರುತ್ತೆ ಸಾಂಬಾರು. ಹಂಗಾಗಿ ಈ ರುಬ್ಬಿರೋ ಖಾರನ ಈಗ ಇದ್ರೊಳಗೆ ಹಾಕೋಣ. ಇದಕ್ಕೇನೆ ಈಗ ಸೊಪ್ಪು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಈಗ ಬಿಸಿ ಇದೆ ಇನ್ನೊಂದು ಸ್ವಲ್ಪ, ಹಾಗಾಗಿ ಇದನ್ನು ರುಬ್ಕೊಂಬರೋಣ. ಈಗ ನುಣ್ಣಗೇನು ಬೇಡ, ತರ್ತರಿಯಾಗಿ ರುಬ್ಬಿದ್ರೆ ಸಾಕು. ನೋಡಿ ಇಷ್ಟು ತರ್ತರಿಯಾಗಿ ರುಬ್ಬಿದ್ದೀನಿ, ಸಾಕಿಷ್ಟು. ತೀರಾ ಗಂಧಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಷ್ಟೊಂದು. ಇದನ್ನು ಇದ್ರೊಳಗೆ ಹಾಕೋಣ. ಈಗ ಕಲಿಸ್ಬಿಟ್ಟು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ಉಪ್ಪು ಹಾಕೋದಷ್ಟೇ, ಸಖತ್ತಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೋಡಿ ಇಲ್ಲಿ ಗಟ್ಟಿ ಆಯಿತು. ಇವಾಗ ಈ ಮಿಕ್ಸಿ ಜಾರೇ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಈಗ ಇಲ್ಲಿ ಜಾರ್ ತೊಳೆದಿದ್ದು ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಬೋದು. ನಾನಿಲ್ಲಿ ನೋಡ್ತೀನಿ ಕನ್ಸಿಸ್ಟೆನ್ಸಿ ನೋಡಿ, ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೀರು, ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇದನ್ನು ಕುದಿಸ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಮಾಡಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಂದು ಸ್ಪೂನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದು ಕುದಿಲಿ, ಈಗ ಒಂದು ಒಗ್ಗರಣೆ ಕಟ್ಕೊಂಬಿಡ. ನೋಡಿ ಈಗ ಗ್ಯಾಸ್ ಹಚ್ಚಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಹಾಕ್ಕೊಡಿ. ನಾನು ಅರ್ಧ ಟೀ ಸ್ಪೂನ್ ಹೇಳಿದೆ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತೀನಿ. ಕರಿಬೇವಿದ್ರೆ ಹಾಕ್ಕೊಳ್ಳಿ, ನಮ್ಮ ಮನೇಲಿ ಕರಿಬೇವು ಖಾಲಿಯಾಗಿದೆ. ಬರೀ ಈರುಳ್ಳಿ ಒಗ್ಗರಣೆ ಕೊಡ್ತೀನಿ ಇವತ್ತು. ನೋಡಿ ಸಾಂಬಾರು ಕೂಡ ಕುದೀತಾ ಇದೆ. ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತಲ್ಲ, ಅದು ಸ್ವಲ್ಪ ಬೇಯಲಿ. ಕಡೆ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಹಾಕ್ಬಿಡ್ತೀನಿ ನಾನು. ನೋಡಿ ಈರುಳ್ಳಿ ಹಾಕಿದ್ದೀನಿ. ಈಗ ಈರುಳ್ಳಿ ಬೆಂದಿದೆ ನೋಡಿ. ಈಗ ಇದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕಾಳು ಬೇಯಬೇಕಲ್ವ, ಬೆಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಈಗ ಮುದ್ದೆಗೆ ಇಟ್ಟಿದ್ದೀನಿ. ಈ ಕಡೆ ಸಾಂಬಾರು ಬೇಯ್ತಾ ಇದೆ, ಕಾಳು ಬೆಂದಮೇಲೆ ಇಳಿಸ್ಕೊಳ್ಳೋದಷ್ಟೇ. ಇದು ಈ ಕಡೆಗೆ ಮುದ್ದೆಗೆ ಇಟ್ಕೊಂಡು ಆ ಕಡೆಗೆ ರೈಸ್ ಇದೆ ಬಿಸಿ ಮಾಡೋಕ್ಕೆ. ನೋಡಿ ರೈಸು ಹಾಗೆ ಇದೆ, ತಿಂದೇ ಇಲ್ಲ ನನ್ನ ಮಕ್ಕಳು. ಅದನ್ನೇ ಬಿಸಿ ಮಾಡಿರ್ತೀನಿ ಇವಾಗ. ಈಗ ಇದು ಬೆಂದಿದೆ ನೋಡಿ, ಇಳಿಸ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಇದನ್ನು ಮುಚ್ಚಿ ಸೈಡ್ಗೆ ಇಟ್ಬಿಟ್ಟು ಅನ್ನಕ್ಕೆ ಇಟ್ಕೊಬೇಕೀಗ. ಇದನ್ನು ಇಟ್ಬಿಟ್ಟು ಸಣ್ಣಗೆ ಗ್ಯಾಸ್ ಹಚ್ಚೋದು. ಸ್ವಲ್ಪ ಸಣ್ಣಗೆ ಇಟ್ಬಿಟ್ರೆ ಅದು ಬಿಸಿ ಆಗ್ತಾ ಇರುತ್ತೆ. ನಾವು ಮುದ್ದೆಗೆ ಮಾಡ್ಕೊಳ್ಬೇಕು. ಈ ಕಡೆಗೆ ಇವಾಗ ಮುದ್ದೆ ಮಾಡ್ಕೊಬೇಕೀಗ. ನೋಡಿ ಈಗ ಮುದ್ದೆ ಎಲ್ಲ ಆಯಿತು. ಈಗ ಊಟ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.